Hello students, welcome to another session of three-dimensional geometry. ಇವತ್ತಿನ ಸೆಷನ್ ಅಲ್ಲಿ ನಾವು ಇನ್ನೊಂದು ಫಾರ್ಮುಲಾವನ್ನು ಡಿಸ್ಕಷನ್ ಮಾಡುವ, ಅದುವೇ ಸೆಕ್ಷನ್ ಫಾರ್ಮುಲಾ. ಇದೇ ನಾವು ಸ್ಟ್ರೇಟ್ ಲೈನ್ ಚಾಪ್ಟರ್ ಅಲ್ಲಿ ಟೂ ಡೈಮೆನ್ಷನಲ್ ಅಲ್ಲಿ ನಾವು ಸೆಕ್ಷನ್ ಫಾರ್ಮುಲಾವನ್ನು ಓದಿದ್ದೀವಿ. ಅದನ್ನು ಸ್ವಲ್ಪ ನಾನು ರಿವೈಸ್ ಮಾಡ್ತೀನಿ. ನೋಡಿ, ಟೂ ಡೈಮೆನ್ಷನಲ್ ಅಲ್ಲಿ ಸಪೋಸ್ ಇದೊಂದು ಲೈನ್ ಇದೆ ಜಾಯಿನಿಂಗ್ ಟೂ ಪಾಯಿಂಟ್ಸ್ ಎ ಬಿ. ಎ ಕೋಆರ್ಡಿನೇಟ್ಸ್ x1 y1, b ಕೋಆರ್ಡಿನೇಟ್ಸ್ x2 y2. ಈ ಎ ಬಿ ಅನ್ನ ಜಾಯಿನ್ ಮಾಡತಕ್ಕಂತ ಒಂದು ಲೈನ್ ಅನ್ನ ಯಾವುದೋ ಒಂದು ಪಾಯಿಂಟ್ ಪಿ ಅನ್ನೋದು ಇದನ್ನ ಡಿವೈಡ್ ಮಾಡ್ತಾ ಇದೆ. ಅದರ ಕೋಆರ್ಡಿನೇಟ್ಸ್ ಸೇ XY. ಯಾವ ರೇಷಿಯೋಲ್ಲಿ? m:n ರೇಷಿಯೋಲ್ಲಿ. ಸಪೋಸ್ ಪಿ ಅನ್ನೋ ಪಾಯಿಂಟು ಈ ಎ ಬಿ ಅನ್ನ m:n ರೇಷಿಯೋಲ್ಲಿ ಡಿವೈಡ್ ಮಾಡ್ತಾ ಇದ್ರೆ ಅದರ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ x, y ನಾವು ಬರಿತೀವಿ. ಸೊ ಅದನ್ನ ಯಾವ ಫಾರ್ಮುಲಾದಿಂದ ನಾವು ಕಂಡು ಹಿಡಿತೀವಿ ಅನ್ನೋದನ್ನ ನಿಮಗೆಲ್ಲ ಗೊತ್ತಿದೆ. ಕೋಆರ್ಡಿನೇಟ್ಸ್ ಏನು? mx2 ಪ್ಲಸ್ nx1 ಬೈ m ಪ್ಲಸ್ n. my2 y ಕೋಆರ್ಡಿನೇಟ್ ಅನ್ನೋದು my2 ಪ್ಲಸ್ ny1 ಬೈ m ಪ್ಲಸ್ n. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಅನ್ನೋದು ಪಾಯಿಂಟ್ಸ್ ದೇ ಆರ್ ಆನ್ ದ ಪ್ಲೇನ್, XY ಪ್ಲೇನ್ ಮೇಲೆ ಇರ್ತವೆ. ಇದು ಟೂ ಡೈಮೆನ್ಷನಲ್ ಅಲ್ಲಿ ಸೆಕ್ಷನ್ ಫಾರ್ಮುಲಾ. ಅದೇ ರೀತಿ ನಾವು ಸೆಕ್ಷನ್ ಫಾರ್ಮುಲಾ ಇನ್ ತ್ರೀ ಡೈಮೆನ್ಷನಲ್. For example, suppose 2 points in the space idre. So suppose idu nimdu x axis, idu y axis, idu z axis, idu origin. ಯಾವುದೋ ಎರಡು ಪಾಯಿಂಟ್ ಇನ್ ದ ಸ್ಪೇಸ್ ಇದಾವೆ ಇಲ್ಲಿ. ಓಕೆ, ಇಲ್ಲಿ ಯಾವುದೋ ಎರಡು ಪಾಯಿಂಟ್ ಸ್ಪೇಸ್ ಅಲ್ಲಿ ಇದಾವೆ. ಅವುಗಳನ್ನ ಜಾಯಿನ್ ಮಾಡ್ತಕ್ಕಂಥ ಲೈನ್ ಸೇ ಇದು ನಾನು ಪಿ ಕ್ಯೂ ಅಂತ ಕರಿತೀನಿ. ಇದರ ಕೋಆರ್ಡಿನೇಟ್ಸ್ ಆಫ್ ಪಿ x1 y1 z1, ಕೋಆರ್ಡಿನೇಟ್ಸ್ ಆಫ್ ಕ್ಯೂ x2 y2 z2 ಇದ್ರೆ, ಸಪೋಸ್ ಇಲ್ಲಿ ಪಾಯಿಂಟ್ ಆರ್ ಅನ್ನೋದು ಈ ಪಿ ಕ್ಯೂ ಅನ್ನ ಡಿವೈಡ್ ಮಾಡ್ತಾ ಇದೆ ಇಂಟರ್ನಲ್ಲಿ ಇನ್ ದ ರೇಷಿಯೋ m:n. ಆಂತರಿಕವಾಗಿ ಈ ಆರ್ ಪಾಯಿಂಟ್ ಅನ್ನೋದು ಪಿ ಕ್ಯೂ ಅನ್ನ ಡಿವೈಡ್ ಮಾಡ್ತಾ ಇದೆ. ಹಾಗಾದ್ರೆ ಈ ಆರ್ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನು ಅನ್ನೋದನ್ನ ನಾವು ಈ ಸೆಕ್ಷನ್ ಫಾರ್ಮುಲಾದಲ್ಲಿ ಕಲಿತೇವೆ. ಸೊ ಈಗ ನಾನು ನೇರವಾಗಿ ಆ ಫಾರ್ಮುಲಾವನ್ನು ಬರೆಸ್ತೇನೆ. ಆಮೇಲೆ ಕೊನೆ ಸೆಷನ್ ಅಲ್ಲಿ, ಇನ್ನೊಂದು ಸೆಷನ್ ಅಲ್ಲಿ ಇದನ್ನ ಎರಡು ಡೆರಿವೇಶನ್ ಮಾಡಿ ಮುಗಿಸುವ. ಓಕೆ, ಸೊ ಇದನ್ನ ಡಿರೈವ್ ಮಾಡೋದು ಸೆಕ್ಷನ್ ಫಾರ್ಮುಲಾವನ್ನ ಲಾಸ್ಟ್ ಸೆಷನ್ ಅಲ್ಲಿ ನಾನು ಇಟ್ಕೊಳ್ತೀನಿ, ಯಾಕಂದ್ರೆ ತಮಗೆಲ್ಲದು ಬೋರಿಂಗ್ ಅನಿಸ್ಬಾರ್ದು. ಓಕೆ, ಸೊ ಕೋಆರ್ಡಿನೇಟ್ಸ್ ಆಫ್ ಆರ್ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಏನಂತ? The coordinates of the point R which divides PQ internally in the ratio m:n. Please note down this. ಇದುವೇ ಸೆಕ್ಷನ್ ಫಾರ್ಮುಲಾ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೆಕ್ಷನ್ ಫಾರ್ಮುಲಾ note down this. The coordinates
of the point R that divides the line joining two points P x1 y1 z1 and Q x2 y2 z2 in the ratio m is to n internally ಆಂತರಿಕವಾಗಿ is coordinates of r ಅನ್ನ ಜನರಲ್ ಆಗಿ x y z ಬರಿತೀವಿ. So coordinates of the point r. So mx2 plus nx1 by m plus n. ಅದೇ ರೀತಿ my2 plus ny1 by m plus n. ಆಮೇಲೆ ಲಾಸ್ಟ್ ಒನ್ z ಕೋಆರ್ಡಿನೇಟ್ mz2 plus nz1 by m plus n. ಓಕೆ, ಸೊ ಬೇಕಂದ್ರೆ ಈ ಫಿಗರ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಇದು ಪಾಯಿಂಟ್ ಪಿ ಇದೆ, ಇದು ಕ್ಯೂ ಇದೆ, ಆರ್ ಅನ್ನೋದು ಯಾವುದೋ ಒಂದು ಪಾಯಿಂಟ್ ಇನ್ ಬಿಟ್ವೀನ್ ಪಿ ಅಂಡ್ ಕ್ಯೂ, ಅದು ಇಂಟರ್ನಲಿ ಅಂತ. ಸೊ ಎಂ ಇಸ್ ಟು ಎನ್ ರೇಷಿಯೋ. ಆರ್ ಅನ್ನೋ ಪಾಯಿಂಟ್ ಪಿ ಕ್ಯೂ ಅನ್ನ ಎಂ ಇಸ್ ಟು ಎನ್ ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದ್ರೆ ಇಂಟರ್ನಲಿ ಈ ಆರ್ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಅನ್ನ ಈ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡೋದು. ಇದನ್ನ ನಾವು ಡಿರೈವ್ ಮಾಡೋಣ. ಓಕೆ, ಸೊ ಎಕ್ಸಾಮ್ಗೆ ಇದನ್ನ ಡಿರೈವ್ ಮಾಡ್ಲಿಕ್ಕೂ ಕೇಳ್ತಾರೆ, ಈ ಹಿಂದೆನೂ ಕೇಳಿದ್ದಾರೆ. ಸೊ ಇದನ್ನ ಇನ್ನೊಂದು ಸೆಷನ್ ಅಲ್ಲಿ ಡಿರೈವ್ ಮಾಡೋಣ. ಅದೇ ರೀತಿ ನೋಡಿ, ಏನಾದರೂ ಆರ್ ಪಾಯಿಂಟ್ ಎಕ್ಸ್ಟರ್ನಲ್ ಡಿವಿಷನ್ ಇದ್ರೆ, ಈ ಆರ್ ಅನ್ನೋದು ಪಿ ಕ್ಯೂ ಮೇಲೆ ಇರಲ್ಲ, ಪಿ ಕ್ಯೂ ಇಂದ ಆಚೆ ಇರುತ್ತೆ. ಆವಾಗ ಇಲ್ಲಿ ನೋಡಿ, ಫಾರ್ ಎಕ್ಸ್ಟರ್ನಲ್ ಡಿವಿಷನ್ ಆ ಫಾರ್ಮುಲಾ for external division ಅದೇ ಫಾರ್ಮುಲಾದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು n ಅನ್ನ ಮೈನಸ್ n ರಿಪ್ಲೇಸ್ ಮಾಡಿ. ಸೊ ಅದಕ್ಕೆ ಫಾರ್ ಎಕ್ಸ್ಟರ್ನಲ್ ಡಿವಿಷನ್ ಕೋಆರ್ಡಿನೇಟ್ಸ್ ಆಫ್ ಆರ್ ಬಿಕಮ್ಸ್ coordinates of the point R becomes mx2 minus nx1 by m minus n, my2 minus ny1 by m minus n. ಆಮೇಲೆ ಲಾಸ್ಟ್ ಕೋಆರ್ಡಿನೇಟ್ the z coordinate mz2 minus nz1 by m minus n. ಇದು ಎಕ್ಸ್ಟರ್ನಲ್ ಡಿವಿಷನ್. ಅಂದ್ರೆ ನೋಡಿ ಹೇಗಿರುತ್ತೆ ಅಂತ, ಸಪೋಸ್ ಇದು ಪಿ ಕ್ಯೂ ಲೈನ್. ಓಕೆ, ಸೊ ಆರ್ ಅನ್ನೋದು ಇಲ್ಲೆಲ್ಲೋ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ದಿಸ್ ಇಸ್ ಯುವರ್ ಆರ್ ಇದು. ಸೊ ಇವಾಗ ಆರ್ ಅನ್ನೋದು ಪಿ ಕ್ಯೂ ಅನ್ನ ಎಂ ಇಷ್ಟು ಎನ್ ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ. ಎಲ್ಲ ಎಷ್ಟು?
ಎಕ್ಸ್ಟರ್ನಲ್ ಅಂತಂದ್ರೆ ಬಾಹ್ಯವಾಗಿ ಅಂತಂದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಪಿ ಇಂದ ಆರ್ ವರೆಗೆ ಎಂ ಇರುತ್ತೆ. ಆಮೇಲೆ ಆರ್ ಕ್ಯೂ ಇದೆಷ್ಟಿರುತ್ತೆ, ಎನ್ ಇರುತ್ತೆ. ನಾವಿಲ್ಲಿ ಗಮನಿಸ್ಬೋದು, ಆರ್ ಕ್ಯೂ ಎಷ್ಟಿದೆ, ಎನ್ ಇದೆ. ಇಲ್ಲೂ ಕ್ಯೂ ಆರ್ ಎಷ್ಟಿದೆ, ಎನ್ ಇದೆ. ಸೊ ಪಿ ಇಂದ ಆರ್ ವರೆಗೆ ಎಂ, ಕ್ಯೂ ಇಂದ ಆರ್ ವರೆಗೆ ಎನ್ ಇದೆ. ಸೊ ಹೀಗಿದ್ದಾಗ ಈ ಪಾಯಿಂಟ್ನ ಕೋಆರ್ಡಿನೇಟ್ಸ್ ಅನ್ನ ನಾವು ಈ ಮೇಲ್ಗಡೆ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನ ಇನ್ನಷ್ಟು ಡಿಸ್ಕಷನ್ ನೆಕ್ಸ್ಟ್ ಸೆಷನ್ ಅಲ್ಲಿ ಮಾಡುವ. ಸೊ ಸದ್ಯಕ್ಕೆ ನೀವು ಫಾರ್ಮುಲಾ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಎಸ್, ಇವಾಗ ನಾವು ಎಕ್ಸರ್ಸೈಸ್ 12.3 ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಣ. ನೋಡಿ, ಎಕ್ಸರ್ಸೈಸ್ 12.3. ಸೊ ಬರೀತಾ ಹೋಗಿ. ಸೊ ಫಸ್ಟ್ ಒನ್, ಫೈಂಡ್ the coordinates of the point which divides the line segment joining the points -2, 3, 5 and 1, -4, 6 in the ratio 2:3 internally ಮತ್ತೆ 2:3 externally. So internal division ಆದಾಗ coordinates of ದಟ್ ಪಾಯಿಂಟ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಿ, ಅದೇ ತರ ಎಕ್ಸ್ಟರ್ನಲ್ ಡಿವಿಷನ್ಗೆ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಬರಿತಾ ಹೋಗಿ. ಲೆಟ್ ಪಾಯಿಂಟ್ಸ್ಗೆ ನೀವು ಹೆಸರು ಕೊಡಿ. ಪಿ ಅಂದ್ರೆ x1 y1 z1 ಒಂದು ಪಾಯಿಂಟ್ ಅನ್ನ ಪಿ ಅಂತ ತೆಗೆದುಕೊಳ್ಳೋಣ. -2, 3, 5. Q ಅನ್ನೋದು x2 y2 z2. So 1, -4, 6. ರೇಷಿಯೋ ಕೊಟ್ಟಿದ್ದಾರೆ. ಓಕೆ, ಸೊ m:n ರೇಷಿಯೋ ಕೊಟ್ಟಿದ್ದಾರೆ. 2:3. ಸೊ ಅದಕ್ಕೆ ಫಾರ್ ಇಂಟರ್ನಲ್ ಡಿವಿಷನ್ ಲೆಟ್ ಆರ್ ಬಿ ದ ಪಾಯಿಂಟ್ ವಿಚ್ ಡಿವೈಡ್ಸ್. ಅದರ ಬದಲಾಗಿ ನೀವು ಜಸ್ಟ್ ಫಿಗರ್ ಅಲ್ಲಿ ಶೋ ಮಾಡಿ, ಇದು ಪಿ, ಇದು ಕ್ಯೂ, ಆರ್ ಅನ್ನೋ ಪಾಯಿಂಟ್ ಇಲ್ಲಿದೆ, ಎಂ ಎನ್ ರೇಷಿಯೋ ಡಿವೈಡ್ ಮಾಡ್ತಾ ಇದೆ. ಸೊ ಕೋಆರ್ಡಿನೇಟ್ಸ್ ಆಫ್ ಆರ್, ದೇರ್ ಫಾರ್ ಆರ್ ದ ಕೋಆರ್ಡಿನೇಟ್ಸ್ XYZ ಅಂತ ಜನರಲ್ ಆಗಿ ಬರಿತೀವಿ. ಸೊ mx2 ಪ್ಲಸ್ nx1 ಬೈ m ಪ್ಲಸ್ n, my2 ny1 by m plus n, mz2 plus nz1 by m plus n. ಸೊ ಇವಾಗ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಏನೇನಿದೆ ನೋಡಿ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. m ಅಂದ್ರೆ 2 ಇದೆ. ಓಕೆ, ಸೊ m ಅಂದ್ರೆ 2, x2 ಅಂದ್ರೆ 1 ಇದೆ. ಸೊ 2 into 1 2 into 1, n ಅಂದ್ರೆ 3, x1 ಅಂದ್ರೆ -2 divided by m plus n, 2 plus 3, 5 ಅಂತ ನೇರವಾಗಿ ಬರೀರಿ. 2 into y2 ಅಂದ್ರೆ -4, n ಅಂದ್ರೆ 3, y1 ಅಂದ್ರೆ 3 ಇದೆ, 2 plus 3. 2 into z2 6, z1 ಅಂದ್ರೆ 5. So it is 6 plus 3 into 5 by 2 plus 3. Calculate ಮಾಡಿ.
ವೆರಿ ಸಿಂಪಲ್. 2 minus 6 by 5, ಇದು minus 8 plus 9 by 5, 12 plus 15 by 5. ಸ್ಟ್ರೇಟ್ ಲೈನ್ ಚಾಪ್ಟರ್ ಅಲ್ಲಿ ಇದೇ ತರ ಮಾಡಿದ್ದೀರಾ. ಇಲ್ಲದೊಂದು ಎಕ್ಸ್ಟ್ರಾ ಬರ್ತದೆ z ಕೋಆರ್ಡಿನೇಟ್. 2 minus 6 ಅಂದ್ರೆ minus 4 by 5, 9 minus 8 ಅಂದ್ರೆ 1 by 5, ಇದು 27 by 5. Yes, these are the coordinates of that point R ಅಂತ. ಇಲ್ಲಿಗೆ ನಾವು ಎಕ್ಸ್ಟರ್ನಲ್ ಡಿವಿಷನ್ಗೆ, ಓಕೆ, ಸೊ ಇದು ನೋಟ್ ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಡಿವಿಷನ್ಗೆ ಇಲ್ಲಿ ಏನ್ ಮಾಡೋಣ, ಪಾಯಿಂಟ್ಸ್ ಈ ಚಿಹ್ನೆ ಬದಲಾಗುತ್ತೆ. ಸೊ ಫಾರ್ ಎಕ್ಸ್ಟರ್ನಲ್ ಡಿವಿಷನ್, external division ಏನಾಗುತ್ತೆ, ಕೋಆರ್ಡಿನೇಟ್ಸ್ ಆಫ್ ಆರ್ ಅನ್ನೋದು mx2 minus nx1 by m minus n, my2 minus ny1 by m minus n, so mz2 minus nz1 by m minus n. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್, ನಾನು ಇಲ್ಲೇ ಕರೆಕ್ಷನ್ ಮಾಡ್ತೀನಿ. ಓಕೆ, ಸೊ ಏನಾಗುತ್ತೆ ನೋಡಿ, ಇದನ್ನ ಮೈನಸ್ ಮಾಡ್ಕೊಳ್ತೀನಿ ನಾನು, ನೀವು ಸೆಪರೇಟ್ ಆಗಿ ಬರೀರಿ. ಎಸ್, ಇಲ್ಲಿ ನಾನು ಮೈನಸ್ ತಗೊಳ್ತೀನಿ. ಸೊ ಜಸ್ಟ್ ಡೂ ಯುವರ್ ಸೆಲ್ಫ್, ಮೈನಸ್ 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 ಮೈನಸ್, ಕ್ಯಾಲ್ಕುಲೇಟ್ ಮಾಡಿ. 2 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗುತ್ತೆ. 3 ಮೈನಸ್ 2 ಮೈನಸ್ 3 ಅಂದರೆ ಮೈನಸ್ 1. ಇದು ಮೈನಸ್ 8 ಮೈನಸ್ 9 ಬೈ ಮೈನಸ್ 1, 8 minus 15 by minus 1. ಸೊ 8 ಆಗುತ್ತೆ, ಇದು 8 by minus 1, ಇದು minus 17 by minus 1, minus 7 by minus 1 ಆಗುತ್ತೆ. ಸೊ ಮೈನಸ್ ಅನ್ನ ಸೂಟೇಬಲ್ ಆಗಿ ಅರೇಂಜ್ ಮಾಡಿ. ಇದು ಮೈನಸ್ 8 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 17, ಇದು 7. So these are the coordinates of that point R for external division. ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೆಕೆಂಡ್ ಒನ್, ಗಿವನ್ ದಟ್ P ಅಂದ್ರೆ 2 3 2 minus 4, Q ಅಂದ್ರೆ 5 4 minus 6 and R ಅಂದ್ರೆ 9 8 minus 10 are collinear. Find the ratio in which Q divides PR. ನೋಡಿ Q ಅನ್ನೋದು PR ಅನ್ನ ಡಿವೈಡ್ ಮಾಡ್ತಾ ಇದೆ, ಈ ತರ ಇದೆ. Q ಅನ್ನೋದು PR ಅನ್ನ ಡಿವೈಡ್ ಮಾಡ್ತಾ ಇದೆ. Q ಪಾಯಿಂಟ್, ಇದು P, R. ನಮಗೆ ಕೇಳಿರೋದು ರೇಷಿಯೋ ಕೇಳಿದ್ದಾರೆ, ಯಾವ ರೇಷಿಯೋನಲ್ಲಿ ಡಿವೈಡ್ ಮಾಡ್ತಾ ಇದೆ ಅಂತ. ಸೊ ಕ್ಯೂ ಪಾಯಿಂಟ್ ನ ಕೋಆರ್ಡಿನೇಟ್ ಅವರೇ ಕೊಟ್ಟಿದ್ದಾರೆ. ಕ್ಯೂ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಎಷ್ಟು, 5 4 ಮೈನಸ್ 6. ಪಿ ಪಾಯಿಂಟ್ ನ ಕೋಆರ್ಡಿನೇಟ್ ಕೊಟ್ಟಿದ್ದಾರೆ 3 2 ಮೈನಸ್ 4. ಆರ್ ಪಾಯಿಂಟ್ ನ ಕೋಆರ್ಡಿನೇಟ್ 9 8 ಮೈನಸ್ 10. ನಮಗೆ ಎಂ ಎಷ್ಟು, ಎಂ ಇಷ್ಟು, ಎನ್ ಎಷ್ಟು ಕೇಳಿದ್ದಾರೆ. ಸೊ ಈ ತರ ನಿಮಗೆ ರೇಷಿಯೋ ಕೇಳಿದ್ರೆ ನೀವು ಜನರಲ್ ಆಗಿ ಏನ್ ಮಾಡಿ, k:1 ತಗೊಳ್ಳಿ. ಸೊ ಕೆ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಓಕೆ, ಸೊ ಈ ತರ ನಿಮ್ಗೆ ಏನಾದರೂ ರೇಷಿಯೋ ಕೇಳಿದ್ರೆ
ಅದು ಸ್ಟ್ರೈಟ್ ಲೈನ್ ಚಾಪ್ಟರ್ ಅಲ್ಲಾಗಲಿ ಅಥವಾ ಇಲ್ಲಿ 3 ಡೈಮೆನ್ಷನಲ್ ಅಲ್ಲಾಗಲಿ ನಿಮಗೆ ರೇಷಿಯೋ ಕೇಳಿದ್ರೆ ಈ ಪಾಯಿಂಟು ಪಿ ಆರ್ ಅನ್ನುವ ಅಥವಾ ಯಾವ ರೇಷಿಯೋ ಡಿವೈಡ್ ಮಾಡುತ್ತೆ ಅಂತ ಕೇಳಿದ್ರೆ ನೀವು ಅಜ್ಯೂಮ್ ಮಾಡ್ಬೇಕಂತ ಹೇಳಿದ್ರೆ ಲೆಟ್ ಕ್ಯೂ ಡಿವೈಡ್ಸ್ ಪಿ ಆರ್ ಇನ್ ದ ರೇಷಿಯೋ ಕೆ ಇಸ್ ಟು 1 ಈ ತರ ಶುರು ಮಾಡಿ ಕೆ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ the point Q divides, let Q divides PR in the ratio K is to 1. ಓಕೆ, ಸೊ ನೀವು ಈಗ K ಅಂದ್ರೆ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು, ಈ ರೇಷಿಯೋ ಅಜ್ಯೂಮ್ ಮಾಡಬೇಕು. ಸೊ ಅದಕ್ಕೆ ಸೆಕ್ಷನ್ ಫಾರ್ಮುಲಾ ಪ್ರಕಾರ ಏನಾಗುತ್ತೆ ನೋಡಿ. ಸೆಕ್ಷನ್ ಫಾರ್ಮುಲಾ ಪ್ರಕಾರ ಬೈ ಸೆಕ್ಷನ್ ಫಾರ್ಮುಲಾ ಕೋಆರ್ಡಿನೇಟ್ಸ್ ಅವರೇ ಕೊಟ್ಟಿದ್ದಾರೆ 5 4 -6. ಓಕೆ, ಕ್ಯೂ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಬಟ್ ಸೆಕ್ಷನ್ ಫಾರ್ಮುಲಾ ಪ್ರಕಾರ ಏನಾಗುತ್ತೆ ಇದು mx2. ನಿಮ್ m ಅಂದ್ರೆ ಇಲ್ಲಿ k, ನಾನು ಬೇಕಾದ್ರೆ ಬರೀತೀನಿ ಇಲ್ಲಿ ಒಂದ್ಸಲ. mx2 ಪ್ಲಸ್ nx1 by m plus n, my2 plus ny1 by m plus n, ಆಮೇಲೆ mz2 nz1 by m plus n. ಸೊ ಯಾವ್ದಾರು ಒಂದು ಕೋಆರ್ಡಿನೇಟ್ ಅನ್ನು ತಗೊಳ್ಕೊಳ್ಳಿ, ಇದನ್ನ 5 ಜೊತೆಗೆ ಇಕ್ವೇಟ್ ಮಾಡಿದ್ರೆ ನಿಮ್ಗೆ ಕೆ ಬರುತ್ತೆ. ಸೊ ಈ ಮೂರರಲ್ಲಿ ಯಾವ್ದಾರು ಒಂದು ಕೋಆರ್ಡಿನೇಟ್ ಅನ್ನ ಇಲ್ಲಿ ಗೊತ್ತಿರುವ ಕೋಆರ್ಡಿನೇಟ್ ಜೊತೆಗೆ ಇಕ್ವೇಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾನು ಇದನ್ನ ಬರ್ತೀನಿ 5 ಈಕ್ವಲ್ ಟು ಇದು mx2 ಪ್ಲಸ್ nx1 ಬೈ m ಪ್ಲಸ್ n. ಓಕೆ, ನೀವು ಬೇಕಂದ್ರೆ 4 ಈಕ್ವಲ್ ಟು ಈ y ಕೋಆರ್ಡಿನೇಟ್ ಅನ್ನ ತೆಗೆದುಕೊಳ್ಬಹುದು. ಸೊ ಇವಾಗ ನೀವು m ಮತ್ತು n ಸಬ್ಸ್ಟಿಟ್ಯೂಟ್ ಮಾಡಿ, x1 x2 ನ ಸಬ್ಸ್ಟಿಟ್ಯೂಟ್ ಮಾಡಿ. 5 ಈಕ್ವಲ್ ಟು m ಅಂದ್ರೆ k ಇದೆ, x2 ಏನಿದೆ ನೋಡಿ, x2 ಅಂದ್ರೆ 9, x1 ಅಂದ್ರೆ 3. ಸೊ ಇದು 9, n ಅಂದ್ರೆ 1, x1 ಅಂದ್ರೆ 3. ರೇಷಿಯೋ k is to 1 ಇರೋದ್ರಿಂದ ಇದು k plus 1. Yes. So this implies cross multiply ಮಾಡಿ 5 into k plus 1 equals to 9k plus 3. Okay, 9 into k ಅಂದ್ರೆ 9k. 1 into 3 is 1. Simplify ಮಾಡಿ further ಇದನ್ನ 5k plus 5, 5 into 1 5 ಆಗುತ್ತೆ, equal to 9k plus 3. ಸೊ ಇವಾಗ ಕೆ ಗಳನ್ನೆಲ್ಲ ಒಟ್ಟಿಗೆ ಮಾಡಿ ಈ 5k ಅನ್ನು ಈ ಕಡೆ ಕಳಿಸಿ, ಅದಕ್ಕೆ ಏನಾಗುತ್ತೆ 9k minus 5k, ಈ 3 ಅನ್ನ ಈ ಕಡೆ ತಗೊಳ್ಳಿ, 5 minus 3. ಸೊ 5 minus 3 is 2. ಇಲ್ಲಿ 9k minus 5k ಅಂದ್ರೆ 4k ಆಗುತ್ತೆ. ಹಾಗಾದ್ರೆ k ಅಂದ್ರೆ ಎಷ್ಟು ಬರುತ್ತೆ ನೋಡಿ, k equal to 2 by 4 ಆಗುತ್ತೆ. So k equal to 1 by 2. So this implies the point that Q divides PR in the ratio 1 is to 2. Yes. ಅರ್ಥ ಆಯ್ತಲ್ವಾ? So the required ratio is 1 by 2. Yes. Let's move on to next example. Find the ratio in which the YZ plane divides the line segment formed by joining the points
-2, 4, 7 and 3, -5, 8. ಇಲ್ಲಿಯೂ ಸಹಿತ ರೇಷಿಯೋ ಕೇಳಿದರೆ, ಬಟ್ ಏನಿದೆ ನೋಡಿ, ಈ YZ ಪ್ಲೇನ್ ಅಂದ್ರೆ ಏನು? x = 0 ಅಂದ್ರೆ ಆ ಪ್ಲೇನ್ ಮೇಲೆ x ಅನ್ನೋದು 0 ಇರುತ್ತೆ. ಸೊ ಇವಾಗ ಒಂದು ಪ್ಲೇನ್ ಇದೆ, ಇದು YZ ಪ್ಲೇನ್ ಅಂತ ತಿಳ್ಕೊಳ್ಳಿ ನೀವು. ಸೊ ದಿಸ್ ಇಸ್ ದ YZ ಪ್ಲೇನ್. ನಮಗೆಲ್ಲ ಗೊತ್ತಿದೆ YZ ಪ್ಲೇನ್ ಯಾವ್ದಂತ. ಸೊ ದಿಸ್ ಇಸ್ y ಆಕ್ಸಿಸ್, ಇದು z ಆಕ್ಸಿಸ್. ಓಕೆ, ಸೊ ಇದು x ಆಕ್ಸಿಸ್. ಸೊ ಈ YZ ಪ್ಲೇನ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಒಂದು ಲೈನ್ ಸೆಗ್ಮೆಂಟ್ ಅನ್ನ ಕಟ್ ಮಾಡ್ತಾ ಇದೆ. ಓಕೆ, ಸೊ ಸಪೋಸ್ ದಿಸ್ ಇಸ್ ದ ಲೈನ್ ಸೆಗ್ಮೆಂಟ್. ಸೊ ಈ ಪಾಯಿಂಟ್ ಕಟ್ ಮಾಡ್ತಾ ಇದೆ. ಸೊ ಇದನ್ನ ನಾನು P ಅಂತ ಕರಿತೀನಿ, ಇದನ್ನ Q. ಸೊ ನಮಗೆ ಈ ಪ್ಲೇನ್ ಅನ್ನೋದು, ಈ YZ ಪ್ಲೇನ್ ಅನ್ನೋದು ಈ PQ ಅನ್ನ ಕಟ್ ಮಾಡಿದಾಗ ಯಾವ ರೇಷಿಯೋ ಅಲ್ಲಿ ಕಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಈ ಪಾಯಿಂಟ್ ಅಲ್ಲಿ ಆನ್ ದ YZ ಪ್ಲೇನ್ x ಕೋಆರ್ಡಿನೇಟ್ 0 ಇರುತ್ತೆ. ಸೊ ಅದಕ್ಕೆ ಈ R ಅನ್ನೋ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತಂದ್ರೆ ಈ ಫಾರ್ಮ್ ಅಲ್ಲಿ ಇರುತ್ತೆ, 0YZ. ಸೊ ಅದಕ್ಕೆ ಈ ಹಿಂದೆ ಮಾಡಿದಂಗೆ ನೀವು x ಕೋಆರ್ಡಿನೇಟ್ ಅನ್ನ 0ಗೆ ಈಕ್ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ರೇಷಿಯೋ. ಸೊ ಪ್ಲೀಸ್ ನೋಟ್ ಡೌನ್ ದಿಸ್, ಪಾಸ್ ಮಾಡಿ ಈ ಫಿಗರ್ ಅನ್ನ, ಬೇಕಂದ್ರೆ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಡ್ರಾ ದಿಸ್. ಸೊ ಬರೀರಿ, let the ratio be k:1. ಸೊ ಅದಕ್ಕೆ this implies coordinates of R ಯಾವ ಫಾರ್ಮುಲಾ ಇರುತ್ತೆ ನೋಡಿ, 0YZ equal to, so mx2 plus nx1. ಆ ಫಾರ್ಮುಲಾಯನ್ನ ಆಸ್ ಇಟ್ ಇಸ್ ಬರೀರಿಲ್ಲಿ, ಈ ಹಿಂದೆ ಮಾಡಿದಾಗೆ. ಓಕೆ, ಸೊ ಫಾರ್ಮುಲಾವನ್ನ ನೀವೇ ಬರೀರಿಲ್ಲಿ. ಸೊ ಐ ವಿಲ್ ಈಕ್ವೇಟ್ ದಿಸ್, ಓನ್ಲಿ this implies 0 equal to mx2 plus nx1 by m plus n. ಸೊ m ಅಂದ್ರೆ k, n ಅಂದ್ರೆ 1, ಆಮೇಲೆ x1 ಮತ್ತು x2 ಅಂದ್ರೆ ಏನು? ಸೊ x1 ಅಂದ್ರೆ -2, x2 ಅಂದ್ರೆ 3. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, 0 equal to k into x2 ಅಂದ್ರೆ ನಾನು ಹೇಳಿದೆ x2 ಅಂದ್ರೆ 3. ಸೊ x2 ಅಂದ್ರೆ 3, n ಅಂದ್ರೆ 1, x1 ಅಂದ್ರೆ -2 divided by k plus 1. So this gives you, ಈ k plus 1 ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಓಕೆ, ಸೊ 0 into k plus 1 ಅಥವಾ ನೇರವಾಗಿ 0 ಅಂತ ಬರೀರಿ, ಈಕ್ವಲ್ಸ್ ಟು ಇದು 3k minus 2. ಸೊ ದಿಸ್ ಗಿವ್ಸ್ ಯು, ಇದು 0 ಆಯಿತು, 3k minus 2. ಸೊ -2 ಅನ್ನು ಈ ಕಡೆ ಪ್ಲಸ್ 2 ಆಗುತ್ತೆ. ಸೊ 2 equal to 3k. ಹಾಗಾದ್ರೆ k ಎಷ್ಟಾಯಿತು? ದಿಸ್ ಇಂಪ್ಲೈಸ್ k is 2/3. Therefore, YZ plane divides PQ in the ratio 2:3. ಆಯ್ತಲ್ವಾ? ಈ ತರ ನಿಮಗೆ ರೇಷಿಯೋವನ್ನು ಕೇಳಿದಾಗ k:1 ಅಂತ ತೆಗೆದುಕೊಂಡು ಈ ತರ ಒಂದು ಕೋಆರ್ಡಿನೇಟ್ ಅನ್ನ ಗೊತ್ತಿರೋ ಕೋಆರ್ಡಿನೇಟ್ ಗೆ ಈಕ್ವೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ k.
Let's move on to another example. ನೋಡಿ, question number 4th one. Using section formula, show that the points A, B, C are collinear. Okay, so ಈ ಪಾಯಿಂಟ್ಸ್ ಇದೆ, ಇಲ್ಲಿ 3 ಪಾಯಿಂಟ್ಸ್ ಇದೆ. ಎಸ್, ನಮಗೆ ಈ 3 ಪಾಯಿಂಟ್ ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಅಂತಂದ್ರೆ ಒಂದೇ ಸರಳ ರೇಖೆಯಲ್ಲಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಬೇರೆ ಬೇರೆ ಟೆಕ್ನಿಕ್ ಇದೆ. ಒಂದು ಡಿಸ್ಟೆನ್ಸ್ ಫಾರ್ಮುಲಾದಿಂದ ಮಾಡಬೇಕು, ಅದನ್ನ ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೇನೆ ಹಿಂದಿನ ಎಕ್ಸರ್ಸೈಸ್ ಅಲ್ಲಿ. ಸೊ ಇವಾಗ ಈ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ಇವುಗಳನ್ನ ಕೋಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಏನ್ ಮಾಡೋಣ, ಸೊ ಐ ಅಜ್ಯೂಮ್ ಎ ಬಿ ಅಂತ ತೆಗೆದುಕೊಳ್ತೀನಿ. ಇದು ಎ ಬಿ ಅಂದ್ರೆ 2 - 3 4, ಬಿ ಅಂದ್ರೆ -1 2 1. ಓಕೆ, ಸೊ ಇಲ್ಲಿ ನಾನು ಈ ಎ ಬಿ ಅನ್ನೋದನ್ನ, ಎ ಬಿ ಅನ್ನೋ ಲೈನ್ ಸೆಗ್ಮೆಂಟ್ ಅನ್ನ, ಇದು ಯಾವುದೋ ಒಂದು ಪಾಯಿಂಟ್ ಗೊತ್ತಿಲ್ಲ ನನಗೆ. ಓಕೆ, ಸೊ ಲೆಟ್ ಅಸ್ ಕಾಲ್ ಇಟ್ ಆಸ್ ಪಿ. ಇದು ಎ ಬಿ ಅನ್ನ k:1 ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ ಅಂತ ಅಜ್ಯೂಮ್ ಮಾಡಿಕೊಂಡು ಈ ಪಿ ಪಾಯಿಂಟ್ ನ ಕೋಆರ್ಡಿನೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಪಿ ಪಾಯಿಂಟ್ ನ ಕೋಆರ್ಡಿನೇಟ್ ಏನಾದ್ರೂ ಇದೇ ಬಂದ್ರೆ 0 1/3 2 ಬಂದ್ರೆ ಅದರ ಅರ್ಥ ಸಿ ಅನ್ನೋದು ಏನ್ ಬಿಟ್ವೀನ್ ಎ ಬಿ ಇದೆ ಅಂತ. ಓಕೆ, ಸೊ ಈ ತರ ನೀವು ಕೋಲಿನಿಯರ್ ಅಂತ ಪ್ರೂವ್ ಮಾಡ್ಬೇಕಂತ ಬಂದಾಗ ನೀವು 2 ಪಾಯಿಂಟ್ಗಳ ಮಧ್ಯೆ ಇದೊಂದು ಪಾಯಿಂಟ್ ನೀವೇ ತೆಗೆದುಕೊಳ್ಳಿ. ಅದು ಈ ಎ ಬಿ ಅನ್ನ k:1 ರೇಷಿಯೋ ಅಲ್ಲಿ ಡಿವೈಡ್ ಮಾಡುತ್ತೆ ಅಂದ್ಕೊಂಡು ಕೆ ಅನ್ನ ಫೈಂಡ್ ಔಟ್ ಮಾಡಿ, ಆಮೇಲೆ ಈ ಪಿ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇವಾಗ ಇದರ ಕೋಆರ್ಡಿನೇಟ್ಸ್ ನಾನು XYZ ಅಂತ ಅಂದ್ಕೊಳ್ತೀನಿ. ಯಾವ ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಾ ಇದೆ, k:1. ಸೊ ಅದಕ್ಕೆ ನೋಡಿ, ಇಲ್ಲಿ ಬೈ ಸೆಕ್ಷನ್ ಫಾರ್ಮುಲಾ ಏನಾಗುತ್ತೆ, ನಾವು XYZ equal to, by section formula, the coordinates XYZ, mx2, so m ಅಂದ್ರೆ ಇಲ್ಲಿ k ಅಂತ, ಸೊ ನಾನು k ಅಂತ ಜನರಲ್ ಆಗಿ ಬರಿತೀನಿ. ಸೊ ಇದು k ಇಂಟು x2 ಅಂದ್ರೆ -1 ಪ್ಲಸ್ ny1, ಸಾರಿ nx1, n ಅಂದ್ರೆ 1, x1 ಅಂದ್ರೆ 2 by k+1. Second, ky2 plus 1 into y1 ಅಂದ್ರೆ -3 divided by k+1. ಅದೇ ರೀತಿ k into 1 plus 1 into 4 divided by k+1. So this implies ಇದು -k plus 2k by k+1, ಇದು 2k -3 by k+1, k+4 by k+1. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಈ ಕೋಆರ್ಡಿನೇಟ್ಸ್ ಏನಾದ್ರೂ ಸಿ ಪಾಯಿಂಟ್ ಆಗಿರ್ಲಿಕ್ಕೆ ಸಾಧ್ಯನಾ ಅಂತ ಚೆಕ್ ಮಾಡ್ಬೇಕು ನೀವು. ಓಕೆ, ಸೊ ಅದಕ್ಕೆ ಈ ಕೊಟ್ಟಿರುವ ಸಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಿದೆ, ಒಂದು ಕೋಆರ್ಡಿನೇಟ್ಸ್ ಅನ್ನ ತೆಗೆದುಕೊಂಡು, ಸಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಿದೆ 0 1/3 2 ಇದೆ, ಇದರಲ್ಲಿ ಯಾವ್ದಾರ ಒಂದು ಕೋಆರ್ಡಿನೇಟ್ ಅನ್ನು ತೆಗೆದುಕೊಳ್ಳಿ. ಓಕೆ, ಸೊ ಇದರಲ್ಲಿ ಯಾವ್ದಾರ ಒಂದನ್ನು ತೆಗೆದುಕೊಂಡು ಅದನ್ನ ಇಲ್ಲಿರುವ ಒಂದು ಕೋಆರ್ಡಿನೇಟ್ಗೆ ಈಕ್ವೇಟ್ ಮಾಡಿ ಫೈಂಡ್ ಔಟ್ ಮಾಡಿ, ಕೆ ಸಿಗುತ್ತೆ. ಅದೇ ಕೆಗೆ ಈ ಜಾಗದಲ್ಲಿ ಹಾಕಿದ್ರೆ ನಿಮಗೆ ಉಳಿದ ಕೋಆರ್ಡಿನೇಟ್ಸ್ ಸೇಮ್ ಬಂದ್ರೆ ಈ ಪಾಯಿಂಟ್ ಏನಾಗಿರುತ್ತೆ, ಇವಾಗ ಸಿ ಪಾಯಿಂಟ್ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡೋಣ, ಸೊ ಕನ್ಸಿಡರ್ ಇಲ್ಲ ಸ್ವಲ್ಪ
ಮಿಸ್ಟೇಕ್ ಆಗಿದೆ, ಇದು 2k ಅಲ್ಲ, ಇದು ಜಸ್ಟ್ 2. 2 into 1 2. ಎಸ್. ಸೊ ಇವಾಗ ಇದನ್ನ ಕನ್ಸಿಡರ್ ಸಿದು ಎಕ್ಸ್ ಕೋಆರ್ಡಿನೇಟ್ ಏನಿದೆ 0. ಓಕೆ, ಇದನ್ನ ನಾವು 0 ಅಂತ ತೆಗೆದುಕೊಳ್ಳೋಣ. ಓಕೆ, ಸೊ ಅದಕ್ಕಿದೇನು -k+2 by k+1. ಸೊ ಈ k+1 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ 0 equal to -k+2. ಸೊ ಹಾಗಾದ್ರೆ k ಅನ್ನೋದು ಈ -k ಈ ಕಡೆ ಬಂದ್ರೆ k ಅನ್ನೋದು 2 ಬರುತ್ತೆ. ಸೊ ಈ 2 ಅನ್ನ ಇದರಲ್ಲಿ ಹಾಕಿ, ಈ y ಕೋಆರ್ಡಿನೇಟ್ ಏನಾಗುತ್ತೆ ಅಂತ. ಸೊ y equal to 2k minus 3 by k plus 1 ಇದೆ. ಸೊ ಕನ್ಸಿಡರ್ ದಿಸ್. ಇದರಲ್ಲಿ k equal to 2 ಹಾಕಿದ್ರೆ 2 into 2 4 ಆಗುತ್ತೆ. 4 ಮೈನಸ್ ನಾನು ಬೇಕಂದ್ರೆ ಬರಿತೀನಿ, 2 into 2 minus 3 by 2 plus 1. ಸೊ ದಿಸ್ ಇಸ್ 4 minus 3 ಅಂದ್ರೆ 1 ಆಗುತ್ತೆ, 1 by 3. ಸೊ y ಕೋಆರ್ಡಿನೇಟ್ ಎಷ್ಟು ಬಂತು ನೋಡಿ, 1 by 3. ಸೊ ಸಿ ದ ಕೋಆರ್ಡಿನೇಟ್ಸ್ ನೋಡಿ 1 by 3 ಇದೆ. ಎಸ್. ಈಗ ಕೊನೆಯದಾಗಿ ಈ k+4 ಅನ್ನ ಕನ್ಸಿಡರ್ ಮಾಡಿ. z equal to k+4 by k+1. ಇದರಲ್ಲಿ k equal to 2 ಹಾಕಿ, 2 plus 4 by 2 plus 1. So how much will get? 6 by 3. 6 by 3 ಅಂದ್ರೆ 2 ಬಂತು. ಸೊ ಅದಕ್ಕೆ ನಮಗೆ ವ್ಯಾಲ್ಯೂಸ್ ಏನೇನು ಬಂತು ನೋಡಿ. ಸೊ ಮೊದಲನೇದು ಇದು ನಾವು x ಅನ್ನು 0 ತೆಗೆದುಕೊಂಡಿದ್ದೀವಿ. ಸೊ ಅದಕ್ಕೆ ಈ p ಪಾಯಿಂಟ್ ಅನ್ನೋದು ಏನಾಯ್ತು, ಈಗ p ಅನ್ನೋದು 0, 1 by 3 ಮತ್ತು 2. ಸೊ ಇದೇ ಪಾಯಿಂಟ್ ಏನಾಯ್ತು, ಈಗ c ಗೆ ಸಮನಾಯಿತು. ಓಕೆ, ಸೊ ಅದಕ್ಕೆ ಇಲ್ಲಿ ದಿಸ್ ಇಂಪ್ಲೈಸ್ a c b ಆರ್ collinear. ಓಕೆ, ಸೊ ಈ ತರ ನೀವು collinear ಅಂತ ಪ್ರೂವ್ ಮಾಡಬಹುದು. ಕೊನೆಯದಾಗಿ ನೋಡಿ ಇನ್ನೊಂದು ಎಕ್ಸಾಂಪಲ್. ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ which trisect the line segment joining the points P 4 2 minus 6 and Q ಅಂದ್ರೆ 10 minus 16 6. ಈ ಪಿ ಕ್ಯೂ ಅಂತಕ್ಕಂತಹ ಲೈನ್ ಸೆಗ್ಮೆಂಟ್ ಅನ್ನ ಟ್ರೈಸೆಕ್ಟ್ ಮಾಡೋದು ಅಂದ್ರೆ 3 ಸಮನಾಗಿ ಭಾಗ ಮಾಡೋದು ಮತ್ತು ಆ ಪಾಯಿಂಟ್ಸ್ ಗಳ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಪಾಯಿಂಟ್ ಪಿ ಕ್ಯೂ ಇದನ್ನ 3 ಭಾಗ ಮಾಡೋಣ. ನಮ್ಗೆ ಏನ್ ಬೇಕಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ which trisect the line segment. ಈ ಪಿ ಕ್ಯೂ ಅನ್ನ 3 ಸಮನಾದಂತಹ ಭಾಗಗಳನ್ನಾಗಿ ಮಾಡ್ತಕ್ಕಂತ ಪಾಯಿಂಟ್ ಗಳ ಕೋಆರ್ಡಿನೇಟ್ಸ್ ಕೇಳಿದ್ದಾರೆ. ಸೊ ಇದನ್ನ ನಾನು ಎ ಅಂತೀನಿ, ಇದು ಬಿ ಅಂತೀನಿ. ಓಕೆ, ಸೊ 3 ಸಮನಾದ ಭಾಗಗಳಾಗಿದೆ. ಸೊ ಅದಕ್ಕೆ ಸಪೋಸ್ ಇದೇನಾದ್ರು 3 ಸೆಂಟಿಮೀಟರ್ ಇದ್ರೆ ಇದು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಆಗಿರುತ್ತೆ. ಪಿ ಕ್ಯೂ ಅನ್ನೋದು ಏನಾದ್ರು ಎಕ್ಸ್ ಸೆಂಟಿಮೀಟರ್ ಇದ್ರೆ ಇದು x/3 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 ಆಗುತ್ತೆ. ಅದಕ್ಕೆ ನಾನು 3 ಸಮನಾಗಿ ಭಾಗ ಆಗಿರೋದ್ರಿಂದ ನಾನು 1 1 ತಗೊಳ್ತೀನಿ. ದಟ್ ಈಸ್ ದ ಬೆಸ್ಟ್ ವೇ. ಓಕೆ, ಸೊ ಇವೆಲ್ಲ ಏನಿದೆ ಸೇಮ್ ಇದೆ. ಸೊ 1 1 1 ಅಂದ್ರೆ 1 1 ಪಾರ್ಟ್ 3 ಪಾರ್ಟ್ ಆಗಿ 3 ಸಮನಾದ ಭಾಗಗಳಿದಾವೆ. ಇವಾಗ ನೋಡಿ ಈ ಎ ಅನ್ನೋ ಪಾಯಿಂಟು ಈ ಪಿ ಕ್ಯೂ ಅನ್ನ ಯಾವ ರೇಷಿಯೋಲ್ಲಿ ಡಿವೈಡ್ ಮಾಡುತ್ತೆ, ಇದು 1:2 ಆಯ್ತು. ಈಗ ಎ ಅನ್ನೋದು ಯಾಕಂದ್ರೆ ಎ ನ ಈ ಕಡೆ ಭಾಗದಲ್ಲಿ 2 ಲೆಂತ್ ಇದೆ, 1 ಯೂನಿಟ್ 1 ಯೂನಿಟ್. ಸೊ ಲೆಟ್ ಎ ಅಂಡ್ ಬಿ ಡಿವೈಡ್ಸ್ ಅಲ್ಲ ಟ್ರೈಸೆಕ್ಟ್ಸ್ PQ. So A point
ತೆಗೆದುಕೊಂಡಾಗ this implies A divides PQ in the ratio 1:2. ನೋಡಿ ಈ ಕಡೆ ಗಮನಿಸಬಹುದು ನೀವು, ಈ ಕಡೆ 1 ಯೂನಿಟ್ ಇದೆ, ಈ ಎ ದಿಂದ ಇಲ್ಲಿ ಕ್ಯೂ ವರೆಗೆ 2 ಯೂನಿಟ್ಸ್ ಇದೆ. ಸೊ ಅದಕ್ಕೆ ಎ ಡಿವೈಡ್ಸ್ ಪಿ ಕ್ಯೂ ಇನ್ ದ ರೇಷಿಯೋ 1:2. ಸೊ ಅದಕ್ಕೆ ಎ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ನಾನು x3 ಅಂತ ತಗೊಳ್ತೀನಿ, x3 y3 z3. ಸೊ ಎ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನು, x3 y3 z3 ಅಂತ ತೆಗೆದುಕೊಂಡಾಗ ಫಾರ್ಮುಲಾ ಹಾಕಿ mx2 p ಕೋಆರ್ಡಿನೇಟ್ಸ್ q ಕೋಆರ್ಡಿನೇಟ್ಸ್ ಏನಿದೆ ನನ್ನ ಬರೆದುಕೊಳ್ಳಿ. p ಅನ್ನೋದು 4 2 -6, 4 2 -6, q ಅನ್ನೋದು 10 -16 6, 10 -16 6. ಎಸ್, ಸೊ ಇವಾಗ ವೆರಿ ಈಸಿಲಿ ಫೈಂಡ್ ಔಟ್ ಮಾಡೋದು, ನಿಮಗೆ ರೇಷಿಯೋ ಗೊತ್ತಿದೆ. ಸೊ m ಅಂದ್ರೆ ಇಲ್ಲಿ 1, m ಅಂದ್ರೆ 1 ಇಂಟು x2 ಅಂತಂದ್ರೆ 10 ಪ್ಲಸ್ n ಅಂದ್ರೆ 2 ಇದೆ, x1 ಅಂದ್ರೆ 4 ಬೈ 1 ಪ್ಲಸ್ 2 ಅಂದ್ರೆ 3. ಅದೇ ತರ m y2 ಅಂದ್ರೆ -16, 1 ಇಂಟು -16 plus 2 into 2 divided by 3. ಕೊನೆಯದಾಗಿ 1 into 6 plus 2 into -6 by 3. So this gives you 10 plus 8 by 3. ಇದು -16 plus 4 by 3, 6 minus 12 by 3. ಸೊ ಎಷ್ಟಾಗುತ್ತೆ ನೋಡಿ, 18 by 3 minus 12 by 3 minus 6 by 3. ಸೊ ಎಷ್ಟಾಯ್ತು ಇದು, 3 6 18, 3 4 12, ಆಮೇಲೆ 3 2, ಸೊ -2 ಬರುತ್ತೆ. ಸೊ ದೀಸ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎ. ಇವಾಗ ನೋಡಿ, ನೋಟ್ ಮಾಡ್ಕೊಳ್ಳಿ, ಇವಾಗ ಬಿ ಅನ್ನೋದು ಏನಾಗುತ್ತೆ, ಬಿ ಅನ್ನೋದು ಎ ಕ್ಯೂ ನ ಮಿಡ್ ಪಾಯಿಂಟ್ ಆಗುತ್ತೆ. ಈಗ ಬಿ ಅನ್ನೋದು ಎ ಕ್ಯೂ ನ ಮಿಡ್ ಪಾಯಿಂಟ್ ಆಗುತ್ತೆ, ಯಾಕಂದ್ರೆ ಈ ಕಡೆನೂ 1 ಯೂನಿಟ್ ಇದೆ, ಈ ಕಡೆನೂ 1 ಯೂನಿಟ್ ಇದೆ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾದಿಂದ ನೀವು ಬಿ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಕ್ಯೂ ಅನ್ನೋದು ಏನಿದೆ ನೋಡಿ, ಕ್ಯೂ ಅನ್ನೋದು 10 -16 6 ಇದೆ, 10 -16 6 ಇದೆ. ಸೊ ಇವಾಗ ಬಿ ಅನ್ನೋದು ಎಲ್ಲಿದೆ, ಬಿ ಅನ್ನೋದು ನಿಮಗೆ ಇನ್ ಬಿಟ್ವೀನ್, ತಾವು ಗಮನಿಸಬಹುದು ಇಲ್ಲಿ ನಮ್ದು ಬಿ ಅನ್ನೋದು ಇಲ್ಲಿತ್ತು, ಇದು ಎ, ಇದು ಕ್ಯೂ. ಬಿ ಅನ್ನೋದು ಎಕ್ಸಾಕ್ಟ್ಲಿ ಮಿಡಲ್ ಆಫ್ ಎ ಕ್ಯೂ ಇದೆ. ಸೊ ಬೈ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ ಆಯ್ತು ನೀವು. ಸೊ ಕೋಆರ್ಡಿನೇಟ್ಸ್ ಆಫ್ ಬಿ ನಾನು x4 y4 z4 ಅಂತೀನಿ. ಬೈ ಮಿಡ್ ಪಾಯಿಂಟ್ ಫಾರ್ಮುಲಾ ಆಡ್ ಮಾಡಿ, ಗೊತ್ತಲ್ಲ, x1 plus x2 by 2. ಸೊ 10 plus 6 by 2, y1 plus y2 ಅಥವಾ y2 plus y1 ಏನಾದರೂ ಬರಿಬಹುದು by 2, -16 -4 by 2, 6 -2 by 2. ಸೊ ಕ್ಯಾಲ್ಕುಲೇಟ್ ಮಾಡಿ, you will get ಇದು 16 by 2 -20 by 2, 4 by 2. So what will get? Check. 8 minus 10
and 2. So these are the coordinates of the point B. Okay, so ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ, ಸೊ ನೋಟ್ ಮಾಡ್ಕೊಳ್ಳಿ. ಎಸ್, ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಓದ್ತಾ ಇರಿ, ಎಂಜಾಯ್ ಮಾಡ್ತಾ ಇರ್ರಿ. ಮ್ಯಾಥಮೆಟಿಕ್ಸ್ ಈಸ್ ದಿ ಟಾಪರ್ಸ್ ಟು. ಓಕೆ, ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.